ಯಾರ್ಯಾರೋ ತಂದು ಕೂಡ ಬಿಟ್ಟು ಊಟ ಅಂತ ತಿನ್ನೋ ಅಭ್ಯಾಸ ನನಗಿಲ್ಲ. ಸರಿ ಆಯ್ತು, ದುಡ್ಡು ಕೊಟ್ಬಿಟ್ಟೆ ತಿನ್ನು. ಎಷ್ಟು? ನಿನ್ಗೋಸ್ಕರ 1 ಪ್ಲೇಟಿಗೆ 50 ರೂಪಾಯಿ ಅಷ್ಟೇ. ನನ್ಗೆ ಊಟ ನನ್ಗೆ? ಏನೋ ಮಂಜ, ಯಾವಾಗ್ಲೂ ನಂಗೆ ಅಂತ ಹೇಳ್ತಿರ್ತೀಯಲ್ಲೋ. ಅಯ್ಯೋ, ನರ್ಸಿಂಗ್ ಮಾತ್ರ ಊಟ ಹಾಕ್ತೀರಾ? ನನಗೂ ಹೊಟ್ಟೆ ಹಸಿದೆ, ನನಗೂ ಊಟ ಹಾಕಿ. ಹೊಟ್ಟೆ ಹಸರಿಗೆ ಊಟ ಹಾಕಿದ್ರೆ ದೇವ್ರಿಗೆ ಊಟ ಹಾಕ್ದಂಗಂತೆ. ವಾ, ಎಂತ ಮಾತ್ ಹೇಳ್ದೆ. ನಿನ್ಗೋಸ್ಕರ ನಾನು ಏನು ಚಾರ್ಜ್ ಮಾಡಲ್ಲ, ಫ್ರೀಯಾಗಿ ತಿನ್ನು. ಕೂತ್ಕೋ. ಇವಾಗ ತಗೊಂಬನ್ನಿ ನರಸಿಂಹ. ಇತ್ತೀಚೆಗಷ್ಟೇ ಡಿವೋರ್ಸ್ ಕೊಟ್ಟಿದ್ದೀನಿ, ಈಗ ಊಟ ತಗೊಂಡ್ಬರ್ತಾ ಇದೆಯಾ? ಏನಿದೆಲ್ಲ ನಿನ್ನ ಡ್ರಾಮಾ? ಇದು ಡ್ರಾಮಾ ಅಲ್ಲ, ನನಗೆ ನಿನ್ ಮೇಲಿರೋ ಪ್ರೇಮ. ಅಪ್ಪ ಅಮ್ಮ ಇಲ್ದೇ ಇರ್ಬೇಕಾದ್ರೆ ಅನ್ಹೆಲ್ದಿ ಫುಡ್ನ ತಿಂದ್ರೆ ನಿನ್ ಹೆಲ್ತ್ ಬಗ್ಗೆ ಕೇರ್ ಮಾಡೋರು ಯಾರು? ನಾನಿದ್ದೀನಲ್ಲ. ಬೆಳಿಗ್ಗೆ 90 ಹೊಡ್ಕೊಂಡು ಟೈಟ್ ಆಗಿರೋ ನೀನು ನರಸಿಂಹನ್ ಬಗ್ಗೆ ಕೇರ್ ಮಾಡ್ತೀಯಾ? ನೋಡು, ಅವನು ನನ್ನ ಫ್ರೆಂಡು, ಅವನ ಬಗ್ಗೆ ಕೇಳೋವಾಗ ಮಾತ್ರ ಅವಶ್ಯಕತೆ ಇಲ್ಲ. ನೀನು ಊಟ ತಂದಿದ್ದೆ ಅಲ್ವಾ, ತಗೋ 100 ರೂಪಾಯಿ 2 ಪ್ಲೇಟ್ ಊಟ ಮಾಡು. ಅನ್ಲಿಮಿಟೆಡ್ ತಾನೆ? ಅಫ್ಕೋರ್ಸ್, ಎಷ್ಟು ಬೇಕಾದ್ರೂ ತಿನ್ನು. ಹಾ, ನಾನೇ ಕುಡಿತೀನಿ. ತಗೋ, ನೀರ್ ಕುಡಿ. ನಾವೇ ಹಾಕೋಬೇಕಾ? ಹಾಕೊಡೋದಿಲ್ವಾ? ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ. ಸಾಕು ನನಗೆ. ಹಾ, ಇನ್ನು ತಗೋ. ಸಾಕು. ಏನಾಯ್ತು? ಅಮ್ಮಂಗೆ ಫೋನ್ ಮಾಡಿ ತರಕಾರಿ ಎಷ್ಟು ತೊಗೊಬೇಕು, ಏನೇನು ತೊಗೊಬೇಕು, ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ತೀನಿ. ಯಾವ್ಯಾವ ತರಕಾರಿ ತಗೋಬೇಕು ಅಂತ ಕೇಳೋದೇನೋ ಓಕೆ, ಆದ್ರೆ ರೇಟ್ ಕೇಳಿ ಏನ್ ಮಾಡ್ತೀಯಾ? ಏನೇನ್ ಬೇಕೋ ಅದನ್ನೆಲ್ಲ ತಗೊಂಬರತ್ತಾನೆ. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಬಂದ್ಬಿಡ್ತಾರ. ಚೌಕಾಸಿ ಮಾಡಬೇಕು. ಏನು ಚೌಕಾಸಿನ? ಬಾರ್ಗೇನ್. ಏನ್ರಿ ಇದು? ಇದನ್ನ ಒಂದು ಅಂಗಡಿಯಲ್ಲಿ ಬೊಂಬೆಯಲ್ಲಿ ನೋಡಿದೆ, ತುಂಬಾ ಚೆನ್ನಾಗಿ ಒಪ್ಪತ್ತೆ ಅಂತ ಅನ್ಸ್ತು. ಅದಕ್ಕೆ ನಿಮ್ಮನ್ನ ಈ ಬಟ್ಟೆಯಲ್ಲಿ ನೋಡ್ಬೇಕಂತ ಆಸೆ ಹಚ್ಬಿಟ್ಟು ಅದಕ್ಕೆ ತಗೊಂಡ್ ಬಂದೆ. ತಗೊಳ್ಳಿ. ಶಬಾಷ್. ನನ್ನ ಹೆಂಡತಿಗೆ ಟೇಸ್ಟ್ ಇದೆ ಅಂತ ಗೊತ್ತಿತ್ತು, ಇಷ್ಟು ಒಳ್ಳೆ ಟೇಸ್ಟ್ ಇದೆ ಅಂತ ಗೊತ್ತಿರಲಿಲ್ಲ ರೀ. ಹಸ್ಬೆಂಡು, ನಾನು ಯಾವಾಗ ನಿಮ್ಮನ್ನ ಇಷ್ಟಪಟ್ನು ಆಗ್ಲೇ ನನ್ನ ಆಯ್ಕೆ ಚೆನ್ನಾಗಿದೆ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿತ್ತು. ನಿಮ್ಮನ್ನ ಮಾತಲ್ಲಿ ಸೋಲ್ಸಕ್ಕಾಗತ್ತಾ? ಕೊಡಿ, ಹಾಕೊಂಬಂದ್ ತೋರಿಸಿ. ಅಯ್ಯೋ, ಈಗಲ್ಲ, ಯಾವತ್ತಾದ್ರೂ ನಂಗೆ ಗೊತ್ತಿಲ್ಲದೆ ನಂಗೆ ಸರ್ಪ್ರೈಸ್ ಆಗಿ ಹಾಕೊಂಡ್ ಬಂದು ತೋರಿಸ್ಬೇಕು. ತಗೊಳ್ಳಿ. ಚೆನ್ನಾಗಿದೆ ರೀ. ಚಿರು, ಇವತ್ತು ನೀನು ಹೀರೋ ತರ ಕಾಣ್ಬೇಕು. ಇಲ್ಲಿ ಬಂದ್ರು ಎಲ್ಲ ಹುಡುಗಿರು ನಿನ್ ಹಿಂದೆ ಬೀಳ್ಬೇಕು, ಆಯ್ತಾ? ಬೇಗ ರೆಡಿ ಆಗ್ಬಿಟ್ಟು ಬರೋ, ಎಲ್ಲ ಕಾಯ್ತಾ ಇದಾರೆ ಅಲ್ಲಿ. ಬೇಗ ರೆಡಿ ಆಗೋ, ಬೇಗ ಬೇಗ ಬೇಗ. ಮೈ ಮೇಲೆ ಪ್ರಜ್ಞೆ ಇರ್ಲಿ. ಯಾ ದಿಶಾನ ದೀಪ ಬಂದ. ಅಕ್ಕ, ನಾನ್ ಕೊಟ್ಟಿದ್ ಬಟ್ಟೆನೆ ಹಾಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ನೋಡ್ತಾ ಇದ್ರೆ ಜೋರಾಗಿ ತಪ್ಕೊಂಡ್ಬಿಡೋಣ ಅನ್ಸ್ತಿದೆ.
ಮೈನಲ್ಲಿ ಪ್ರಜ್ಞೆ ಇಲ್ವೇನ್ರಿ ನಿಮ್ಗೆ? ಏನಿದು? ಐ ಆಮ್ ಸಾರಿ ಚಿರು, ಆ್ಯಕ್ಚುಲಿ ಅವಳದೇ ತಪ್ಪಿಲ್ಲ. ನಾನು ಸಡನ್ನಾಗಿ ಅಡ್ಡ ಬಂದ್ಬಿಟ್ಟೆ. ದಿಶಾ ಐ ಆಮ್ ಸಾರಿ, ಗೊತ್ತಾಗ್ಲಿಲ್ಲ. ನೀವೇನೋ ನೋಡಲಿಲ್ಲ, ಇವ್ರೇನು ಮಾಡ್ತಿದ್ರು? ಕಣ್ಣೆ ನೆತ್ತಿ ಮೇಲೆ ಹಿಡ್ಕೊಂಡು ನೋಡ್ತಾ ಇದ್ದೀರ. ಸಾರಿ ಮಿಸ್ಟರ್ ಚಿರಾಗ್, ನಂಗೆ ಗೊತ್ತಾಗ್ಲಿಲ್ಲ. ನಾನು ಈಗಲೇ ಹೊಸ ಔಟ್ಫಿಟ್ ತರಿಸ್ತೀನಿ. ಯಾರಿಗೆ ಬೇಕು ನಿಮ್ಮ ಹೊಸ ಔಟ್ಫಿಟ್? ಹಿಪ್ ಅವ್ರು ಕೊಟ್ಟಿದ್ದ ಬಟ್ಟೆ ಇದು. ಎಲ್ಲಾದ್ರೂ ಹಾಕೊಂಡಿರೋಣ ಅಂದ್ಕೊಂಡಿದ್ರೆ ಏನು ಇಷ್ಟು ಚಿಕ್ಕ ವಿಚಾರಕ್ಕೆ ಎಲ್ಲರೂ ಮುಂದೆ ಇಷ್ಟು ದೊಡ್ಡ ಇಶ್ಯೂ ಕ್ರಿಯೇಟ್ ಮಾಡ್ತಿದ್ದಲ್ಲ. ನೋಡಿದ್ರ ಅದಕ್ಕೆ ನಮ್ಮ ಅಳಿಯಂದ್ರ ಮನಸ್ಸಲ್ಲಿ ದೀಪು ಇನ್ನೂ ಅಳಿಸ್ ಹೋಗಿಲ್ಲ. ಅವಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಇಂಥ ಒಳ್ಳೆ ಮನುಷ್ಯನ್ಗೆ ಒಳ್ಳೇದಾಗ್ಲಿ ಅಂತಾನೆ ಅಣ್ಣ ಈ ಮದ್ವೆಗೆ ಒಪ್ಕೊಂಡಿರೋದು. ಯಾರು ಏನೇ ಹೇಳಿದ್ರು ನನ್ನ ಮನಸ್ಸಂತೂ ಒಪ್ಪಲ್ಲ.